ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ, ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ್ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ, ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ್ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ ದೀರ್ಘಾವಧಿ ವೀಸಾಗಳ ರದ್ದು ಮಾಡಲಾಗುವುದಿಲ್ಲ. ಭಾರತ ವಿದೇಶಾಂಗ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ, ಅವರ ವೀಸಾನ ರದ್ದು ಮಾಡಲಾಗುವುದಿಲ್ಲ. ಆದರೆ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಹಿಂದೂಗಳನ್ನು ಹೊರತುಪಡಿಸಿ ಎನ್ನುವಂತಹ ಮಾಹಿತಿ. ವ್ಯಾಪಾರ, ಪ್ರವಾಸಿಗರು, ವೈದ್ಯಕೀಯ ಕಾರಣಗಳಿಗೆ ನೀಡಲಾಗಿದ್ದ ವೀಸಾ ರದ್ದು ಮಾಡಲಾಗಿದೆ. 48 ಗಂಟೆಗಳಲ್ಲೇ ದೇಶ ತೊರೆಯಬೇಕು ಅಂತ ಭಾರತ ಗಡುವನ್ನು ವಿಧಿಸಿದೆ. ಪಾಕಿಸ್ತಾನ್ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಹಿಂದೂಗಳಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಹಿಂದೂ ಪಾಕಿಸ್ತಾನಿಗಳಿಗೆ ಈಗಾಗಲೇ ನೀಡಲಾದಂತಹ